ಸಂವಿಧಾನ. ಸಂವಿಧಾನ ಎಂದರೆ ಒಂದು ರಾಜ್ಯದ ಅಥವಾ ಒಂದು ಸಂಘಟನೆಯ ಆಡಳಿತವನ್ನು ನಿಯಂತ್ರಿಸುವ ಮೂಲಭೂತ ನಿಯಮಗಳು ಮತ್ತು ತತ್ವಗಳ ಸಮೂಹವನ್ನು ಒಳಗೊಂಡಿರುವ ದಾಖಲೆ. ಭಾರತದ ಸಂವಿಧಾನವು 9/12/1947ರಿಂದ 26/11/1949 ಮಧ್ಯ ಭಾರತದ ಸಂವಿಧಾನ ರಚನಾ ಸಭೆಯಿಂದ ರಚನೆಗೊಂಡು 26/11/1949 ಅಂಗೀಕಾರಗೊಳ್ಳುತ್ತೆ. ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ. ಆದ್ದರಿಂದ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಭಾರತದ ಸಂವಿಧಾನದಲ್ಲಿ 22 ಭಾಗಗಳು, ಅದರಲ್ಲಿ 4 ಉಪಭಾಗಗಳು, 395 ವಿಧಿಗಳು, ಅದರಲ್ಲಿ 92 ಉಪವಿಧಿಗಳು, 106 ತಿದ್ದುಪಡಿಗಳು ಹಾಗೂ 12 ಅನುಸೂಚಿಗಳನ್ನು ನಾವು ನೋಡಬಹುದು. ಸಂವಿಧಾನದ ಭಾಗಗಳು. ಸಂವಿಧಾನದ ಭಾಗಗಳು ಸಂವಿಧಾನದ ವಿವಿಧ ವಿಷಯಗಳನ್ನು ವಿಂಗಡಿಸಿ ವಿವರಿಸುತ್ತವೆ. ಉದಾಹರಣೆಗೆ ಒಕ್ಕೂಟ, ರಾಜ್ಯಗಳು, ಮೂಲಭೂತ ಹಕ್ಕುಗಳು, ನಿರ್ದೇಶಕ ತತ್ವಗಳು ಮತ್ತು ಸ್ಥಳೀಯ ಆಡಳಿತಗಳ ಕುರಿತು. ಸಂವಿಧಾನ ಭಾಗಗಳ ವಿಂಗಡಣೆ. ಭಾಗ 1 ಒಕ್ಕೂಟ ಮತ್ತು ಅದರ ಪ್ರದೇಶಗಳು. 2 ಪೌರತ್ವ. ಇದೇ ರೀತಿ ಭಾರತ ಸಂವಿಧಾನದಲ್ಲಿರುವ 22 ಭಾಗಗಳು ಕೂಡ ಒಂದೊಂದು ವಿಷಯಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಮುಖ್ಯ ವಿಷಯಗಳಾದ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತಿದ್ದೀವಿ. ಸಂವಿಧಾನ ರಚನೆ ಆದಾಗ ಈ ಫಂಡಮೆಂಟಲ್ ಡ್ಯೂಟೀಸ್ ಏನಿರುತ್ತೋ ಇದು ರಚನೆ ಆಗಿರಲಿಲ್ಲ, ಸೇರಿಸಿರಲಿಲ್ಲ ಅವರು. ಆದರೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ 26 ವರ್ಷಗಳ ಬಳಿಕ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ನ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ತಾರೆ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4ನೇ ಭಾಗದಲ್ಲಿ 4A ಎಂಬ ಹೊಸ ಭಾಗವನ್ನು ಸೇರಿಸುವ ಮೂಲಕ 51ನೇ ವಿಧಿಗೆ 51A ಎಂಬ ಹೊಸ ವಿಧಿಯನ್ನು ಸೇರಿಸುವ ಮೂಲಕ 1976ರಲ್ಲಿ 42 ತಿದ್ದುಪಡಿ ಮಾಡುವ ಮುಖಾಂತರ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸ್ತಾ ಹೋಗ್ತಾರೆ. ಇದು ದಿನಾಂಕ 1977 ಜನವರಿ 3ನೇ ತಾರೀಕಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಮೂಲಭೂತ ಕರ್ತವ್ಯಗಳ ಪಟ್ಟಿನ ನೀವೀಗ ನೋಡ್ತಾ ಹೋಗ್ಬೋದು. ಈ ಕೆಳಗಿನಂತಿದೆ. ಮೊದಲನೆಯದು ಸಂವಿಧಾನವನ್ನು ಅನುಸರಿಸುವುದು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಅಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನು ಅನುಸರಿಸಬೇಕು ಮತ್ತು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕು. ಎರಡನೆಯದು ನಮ್ಮ ರಾಷ್ಟ್ರೀಯ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾದ ಉದಾತ್ತ ಆದರ್ಶಗಳನ್ನು ಘೋಷಿಸುವುದು ಮತ್ತು ಅನುಸರಿಸುವುದು. ಮೂರನೆಯದು ಭಾರತದ ಸಾರ್ವಭೌಮತ್ವವನ್ನು, ಐಕ್ಯತೆಯನ್ನು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಸಂರಕ್ಷಿಸುವುದು. ನಾಲ್ಕನೆಯದು ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಮುಂದಾಗುವುದು. ಐದನೆಯದ್ದು ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಭ್ರಾತೃತ್ವದ ಭಾವನೆಯನ್ನು ಬೆಳೆಸುವುದು. ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡದಂತೆ ವರ್ತಿಸುವುದು. ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಸಾಮರಸ್ಯದಿಂದ ಇರಿ ಮತ್ತು ಅಣ್ಣ ತಮ್ಮಂದಿರ ರೀತಿ ಭಾವನೆಯನ್ನು ಕಲ್ಪಿಸೋದು ಮತ್ತು ಸ್ತ್ರೀಯರಿಗೆ ಯಾವುದೇ ರೀತಿ ಗೌರವಕ್ಕೆ ಕುಂದುಂಟು ಬರದಂತೆ ನೋಡಿಕೊಳ್ಳುವುದು, ಹಾಗೆ ವರ್ತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಆರನೇದು ನಮ್ಮ ಸಂಸ್ಕೃತಿಯ ಭವ್ಯ ಪಾರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು. ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನು ಗೌರವಿಸಬೇಕು ಅಂತ. ಏಳನೇದು ಅರಣ್ಯಗಳು, ಸರೋವರಗಳು, ನದಿಗಳು, ಬೆಟ್ಟಗುಡ್ಡಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು. ಪ್ರಾಣಿಗಳ ಬಗ್ಗೆ ಅನುಕಂಪವನ್ನು ತೋರುವುದು. ಅಂದರೆ ಅರಣ್ಯ, ಸರೋವರಗಳ, ನದಿಗಳೇನಿದೆಯೋ ಅದೆಲ್ಲನೂ ಸಂರಕ್ಷಿಸಬೇಕು ಅಂತ. ಎಂಟನೆಯದು ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಶೋಧನೆ ಮತ್ತು ಸುಧಾರಣಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದು. ಒಂಬತ್ತನೇದು ಸಾರ್ವಜನಿಕ ಸಂಪತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಆಯಿತಾ, ಗೌರ್ಮೆಂಟ್ ಪ್ರಾಪರ್ಟಿ ಏನಿರುತ್ತೋ ಅದನ್ನು ನಾವು ರಕ್ಷಿಸಬೇಕು ಅನ್ನೋದು. ಹತ್ತನೇದು ರಾಷ್ಟ್ರವು ಸಾಧನೆ ಮತ್ತು ಉನ್ನತ ಮಟ್ಟಕ್ಕೆ ಏರುವುದಕ್ಕಾಗಿ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಉತ್ಕೃಷ್ಟತೆಯನ್ನು ತೋರುವುದು. 11ನೇದು ತಂದೆ ತಾಯಿಗಳು ಅಥವಾ ಪೋಷಕರು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಡ್ಡಾಯವಾಗಿ ಕಲ್ಪಿಸಿಕೊಡತಕ್ಕದ್ದು. ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ 2002ರಲ್ಲಿ
86ನೇ ತಿದ್ದುಪಡಿ ಮಾಡುವ ಮುಖಾಂತರ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿರುವುದರಿಂದ ಪ್ರಸ್ತುತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯವನ್ನು ನೋಡಬಹುದು. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಾತ್ಮಕವಾಗಿ ಕೊಡಲಾಗಿದ್ದರೂ ಕೂಡ ಇವುಗಳನ್ನು ಉಲ್ಲಂಘಿಸಿದವರ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇವುಗಳ ನೈತಿಕತೆಯನ್ನು ಅರಿತು ಹೊಣೆಗಾರಿಕೆಯಿಂದ ನಿರ್ವಹಿಸಬೇಕೆಂದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ. ಆದರೆ 1971ರ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಅಧಿನಿಯಮದಡಿಯಲ್ಲಿ ರಾಷ್ಟ್ರಧ್ವಜವನ್ನು ಸಾರ್ವಜನಿಕರು ನೋಡಬಹುದಾದ ಸ್ಥಳಗಳಲ್ಲಿ ವಿರೂಪಗೊಳಿಸುವುದು, ಸುಡುವುದು, ನಾಶಗೊಳಿಸುವುದು, ಅಪವಿತ್ರಗೊಳಿಸುವುದು ಮತ್ತು ನಿಂದನೆ ಮಾಡುವುದು ಮುಂತಾದ ಕೃತ್ಯಗಳನ್ನು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಲಾಗಿದೆ. ಹಾಗೆ ರಾಷ್ಟ್ರಗೀತೆ ಹಾಡುವಾಗ ಶಾಂತಿಗೆ ಭಂಗವುಂಟು ಮಾಡುವುದು, ಹಾಡುವುದನ್ನು ತಡೆಯುವುದು ಕೂಡ ಶಿಕ್ಷಾರ್ಹ ಅಪರಾಧ ಎಂದು ಅಧಿನಿಯಮದಡಿ ಘೋಷಿಸಲಾಗಿದೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಗಜೇಂದ್ರ ಗಾಡ್ಕರ್ ಅವರ ಪ್ರಕಾರ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾರೆ. ಡಿ.ವಿ.ಜಿ. ಅವರ ಪ್ರಕಾರ ನಿರಂಕುಶ ಪ್ರಭುಗಳ ವಿರುದ್ಧ ನಿರಂತರ ಹೋರಾಡಲು ಸಹಾಯಕವಾಗಿರುವ ಹಕ್ಕುಗಳೇ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ದಾರೆ. ಡಿ.ಡಿ. ಬಾಸ್ ಅವರು ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಹೇಳಿದ್ದಾರೆ. ಗಜೇಂದ್ರ ಗಾಡ್ಕರ್ ಅವರು ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಇವರ ಪ್ರಕಾರ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತೇಳಿ ಹೇಳಿದ್ದಾರೆ. ಭಾರತದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿತ್ತು. ಆದರೆ 1978 ನಂತರ ತಿದ್ದುಪಡಿಯಾದ ನಂತರ 6 ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ಬೋದು. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನೊಳಗೊಂಡ ಅಧ್ಯಾಯವನ್ನು ಅಳವಡಿಸಲಾಗಿದೆ. 12ರಿಂದ 35ವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರವನ್ನೊಳಗೊಂಡಿದೆ. 44ನೇ ತಿದ್ದುಪಡಿಗೆ ಮೊದಲು ಭಾರತದ ಸಂವಿಧಾನವು 7 ಮೂಲಭೂತ ಹಕ್ಕುಗಳನ್ನಿತ್ತು ನಿಜ. ಆದರೆ 1978ರಲ್ಲಿ ಜನತಾ ಸರ್ಕಾರವು ಆಸ್ತಿಯ ಹಕ್ಕನ್ನು 31ನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಟ್ಟ ಪರಿಣಾಮವಾಗಿ ಈಗ ಸದ್ಯಕ್ಕೆ ಭಾರತದ ಸಂವಿಧಾನದಲ್ಲಿ ಕೇವಲ 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಆ 6 ಮೂಲಭೂತ ಹಕ್ಕುಗಳನ್ನ ನೋಡೋದಾದರೆ, ಮೊದಲನೆಯದು ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಎರಡನೆಯದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಮೂರನೇದು ಶೋಷಣೆಯ ವಿರುದ್ಧ ಹಕ್ಕು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಐದನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್. ಆರನೇದು ಸಂವಿಧಾನದ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ 6 ಮೂಲಭೂತ ಹಕ್ಕುಗಳು ಸಂವಿಧಾನದ 14ರಿಂದ 32ವರೆಗಿನ ವಿಧಿಗಳಲ್ಲಿ ವಿವರಣೆಯಾಗಿ ನಾವು ನೋಡ್ಬೋದು. ಮೊದಲನೆಯದು ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರಜೆಗಳೆಲ್ಲರಿಗೂ ಸಾಮಾಜಿಕ, ನಾಗರಿಕ, ಆರ್ಥಿಕ ನ್ಯಾಯ ದೊರೆಯುವಂತಿರಬೇಕು. ಅದಕ್ಕಾಗಿ ನಮ್ಮ ಸಂವಿಧಾನವು ಈ ಎಲ್ಲ ರಂಗಗಳಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟಿದೆ. ಭಾರತದ ಸಂವಿಧಾನದ 14, 15, 16, 17 ಮತ್ತು 18ನೇ ವಿಧಿಗಳ ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆಗಳನ್ನು ಒಳಗೊಂಡಿದೆ. ಎರಡನೆಯದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್. ಮಾನವನ ವ್ಯಕ್ತಿತ್ವದ ವಿಕಾಸಕ್ಕೆ ಸ್ವಾತಂತ್ರ್ಯ ಅತ್ಯಗತ್ಯ. ಪ್ರಜಾಪ್ರಭುತ್ವದ ತತ್ವಗಳನ್ನು ಅನುಸರಿಸಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ಸಂವಿಧಾನಾತ್ಮಕವಾಗಿ ನೀಡಲಾಗಿದೆ. 19, 20, 21 ಮತ್ತು 22ವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆಗಳನ್ನು ಒಳಗೊಂಡಿರುವುದನ್ನು ನಾವು ನೋಡ್ಬೋದು. ಈ 4 ವಿಧಿಗಳಲ್ಲಿ ನೀಡಲಾಗಿರುವ ವೈಯಕ್ತಿಕ ಸ್ವಾತಂತ್ರ್ಯವು ಮೂಲಭೂತ ಹಕ್ಕುಗಳೆಲ್ಲ ಅತ್ಯಂತ ಮೂಲಭೂತವಾಗಿದೆ. 19ನೇ ವಿಧಿಯಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಅಗತ್ಯವಾದ ಸಪ್ತ ಸ್ವಾತಂತ್ರ್ಯಗಳನ್ನು ನಮೂದಿಸಲಾಗಿತ್ತು. ಆದರೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡುವ ಮುಖಾಂತರ ಆಸ್ತಿಯನ್ನು ಸಂಪಾದನೆ ಮಾಡುವುದು, ಇಟ್ಟುಕೊಳ್ಳುವುದು ಮತ್ತು ಮಾರುವ ಸ್ವಾತಂತ್ರ್ಯವನ್ನು ತೆಗೆದುಹಾಕಿದ್ದರಿಂದ ಈಗ ಕೇವಲ 6 ಸ್ವಾತಂತ್ರ್ಯಗಳ ಮಾತ್ರ ಇರುವುದನ್ನು ಕಾಣಬಹುದು. ಮೂರನೆಯದು ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್.
ಸಂವಿಧಾನದ 23 ಮತ್ತು 24ನೇ ವಿಧಿಗಳು ಗುಲಾಮಗಿರಿ, ಬಲವಂತದ ದುಡಿಮೆ, ಮಾನವ ದುರ್ವ್ಯವಹಾರ ಇವುಗಳನ್ನು ರದ್ದುಪಡಿಸಿದೆ. ದುರ್ಬಲ ವರ್ಗದ ಜನರು, ಮಹಿಳೆಯರು ಮತ್ತು ಮಕ್ಕಳನ್ನು ಶೋಷಣೆಯಿಂದ ರಕ್ಷಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಬೇಗರ್ ಮತ್ತು ದೇವದಾಸಿ ಪದ್ಧತಿಗಳನ್ನು ಸಾಮಾಜಿಕ ದುಷ್ಟ ಪದ್ಧತಿಗಳಾಗಿದ್ದು ಇವು ರಾಷ್ಟ್ರದ ಬಹುತೇಕ ಭಾಗಗಳಲ್ಲಿ ಪ್ರಚಲಿತವಾಗಿದ್ದವು. ಬೇಗರ್ ಎಂದರೆ ಒತ್ತಾಯಪೂರ್ವಕವಾಗಿ ದುಡಿಸಿಕೊಂಡು ಆ ದುಡಿಮೆಗೆ ಸಂಭಾವನೆ ನೀಡದಿರುವುದು ಅಥವಾ ಕಡಿಮೆ ಸಂಭಾವನೆಯನ್ನು ನೀಡುವುದು. ಹಾಗೆ ಮಹಿಳೆಯರು ದೇವದಾಸಿಯರನ್ನಾಗಿ ಮಾಡಿ ದೇವರಿಗೆ ಒಪ್ಪಿಸಲಾಗುತ್ತಿತ್ತು. ಆನಂತರ ಇವರನ್ನು ವೇಶ್ಯಾವಾಟಿಕೆಗೆ ಒಳಪಡಿಸಲಾಗುತ್ತಿತ್ತು. ಇಂತಹ ಸಾಮಾಜಿಕ ಅನೀತಿಗಳನ್ನು ನಿಷೇಧಿಸುವ ಸಲುವಾಗಿ ಸಂವಿಧಾನದಲ್ಲಿ ಶೋಷಣೆಯ ವಿರುದ್ಧದ ಹಕ್ಕನ್ನು ಸೇರಿಸಲಾಯಿತು. 23ನೇ ವಿಧಿ ಬೇಗರ್ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ. 24ನೇ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕರವಾದ ದುಡಿಮೆಗೆ ಬಳಸಿಕೊಳ್ಳಬಾರದು ಎಂದು ತಿಳಿಸುತ್ತದೆ. ರಾಷ್ಟ್ರಪತಿ ಪ್ರೆಸಿಡೆಂಟ್ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ, ಅಂದರೆ ಆ ಪೋಸ್ಟ್ ಬಗ್ಗೆ. ಅಟ್ ಪ್ರೆಸೆಂಟ್ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಆದುದರಿಂದ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಾಧ್ಯಕ್ಷ ಅಂದರೆ ರಾಷ್ಟ್ರಪತಿ ಪದವಿಗೆ ಅವಕಾಶ ಮಾಡಿಕೊಟ್ಟಿದೆ. ರಾಷ್ಟ್ರಪತಿ ದೇಶದ ಅಧಿಪತಿ, ರಾಷ್ಟ್ರದ ಪ್ರಥಮ ಪ್ರಜೆ. ಸಂವಿಧಾನದಲ್ಲಿ ಅಧ್ಯಕ್ಷ ಎಂಬ ನಾಮಾಂಕಿತದೊಂದಿಗೆ ಅಂಗೀಕರಿಸಿದರೂ ಸಹ ಭಾರತದಲ್ಲಿ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಪತಿ ಎಂಬ ಹೆಸರಿನಿಂದಲೂ ಕರೆಯುತ್ತೇವೆ. ಒಕ್ಕೂಟದ ಕಾರ್ಯಾಂಗಾಧಿಕಾರಿಗಳೆಲ್ಲವೂ ಸಹ 53ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಸೇರಿವೆ. ಆದರೆ ಇಂತಹ ಅಧಿಕಾರಗಳನ್ನು ರಾಷ್ಟ್ರಪತಿಯವರು 74/1ನೇ ವಿಧಿಯ ಪ್ರಕಾರ ಪ್ರಧಾನಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆಗನುಗುಣವಾಗಿ ಚಲಾಯಿಸುತ್ತಾರೆ. ಆದುದರಿಂದಲೇ ರಾಷ್ಟ್ರಪತಿಯವರನ್ನು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಅರ್ಹತೆಗಳು, ಕ್ವಾಲಿಫಿಕೇಷನ್. 58ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ ಸ್ಥಾನಕ್ಕೆ ಸ್ಪರ್ಧಿಸುವವರ ಅರ್ಹತೆಗಳೆಂದರೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ಪೂರ್ಣವಾಗಿರಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರಾಗಿರಬಾರದು, ಲೋಕಸಭೆಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಲು ಅಗತ್ಯವಿರುವಂತಹ ಅರ್ಹತೆಗಳನ್ನು ಹೊಂದಿರಬೇಕು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು. ಚುನಾವಣೆ. ರಾಷ್ಟ್ರಪತಿಯವರ ಚುನಾವಣೆ ಹೇಗಾಗುತ್ತಂದರೆ ಇದು 54 ಮತ್ತು 55ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರನ್ನು ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಇವರನ್ನು ಆಯ್ಕೆ ಮಾಡುವ ವಿಧಾನದ ಬಗ್ಗೆ ಸಂವಿಧಾನದ 54 ಮತ್ತು 55ನೇ ವಿಧಿಗಳಲ್ಲಿ ವಿವರಿಸಲಾಗಿದೆ. ರಾಷ್ಟ್ರಪತಿಯವರನ್ನು ವಿಶೇಷ ಮತದಾರರ ವರ್ಗವು ಎಲೆಕ್ಟೋರಲ್ ಕಾಲೇಜ್ ಚುನಾಯಿಸುತ್ತದೆ. ಈ ವಿಶೇಷ ಮತದಾರರ ವರ್ಗದಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ರಾಷ್ಟ್ರಪತಿಯವರ ಅಧಿಕಾರಾವಧಿ, ಟರ್ಮ್ ಆಫ್ ಆಫೀಸ್. ಸಂವಿಧಾನದ 56ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯಾಗಿ ಪದವಿಯನ್ನು ವಹಿಸಿಕೊಂಡ ದಿನಾಂಕದಿಂದ 5 ವರ್ಷಗಳ ಕಾಲ ಅಧಿಕಾರವನ್ನು ಹೊಂದಿರುತ್ತಾರೆ. ಮರುಚುನಾವಣೆಯಾಗಿ ಬೇರೊಬ್ಬ ವ್ಯಕ್ತಿ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಅಧಿಕಾರಾವಧಿ ಮುಗಿಯುವುದಕ್ಕೆ ಮೊದಲೇ ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬಹುದು. ಹೀಗೆ ರಾಷ್ಟ್ರಪತಿ ಸ್ಥಾನ ರಾಜೀನಾಮೆ, ನಿಧನ, ಪದಚ್ಯುತಿ ಮುಂತಾದ ಕಾರಣಗಳಿಂದಾಗಿ ತೆರವಾದಾಗ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಒಂದು ವೇಳೆ ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಬ್ಬರ ಸ್ಥಾನ ತೆರವಾದಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ 1969ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಹಿದಾಯತ್ ಉಲ್ಲಾ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಲು ನೇಮಕಗೊಂಡವರು ಕೇವಲ 6 ತಿಂಗಳ ಕಾಲ ಮಾತ್ರ ಮುಂದುವರಿಯಲು ಅವಕಾಶವಿದ್ದು ನಂತರ ಚುನಾವಣೆಯನ್ನು ನಡೆಸಲಾಗುತ್ತದೆ. ವೇತನ, ಭತ್ಯೆ ಮತ್ತು ಸೌಲಭ್ಯಗಳನ್ನು ನೋಡೋದಾದರೆ ನವದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನವನ್ನು ಇವರು ಅಧಿಕೃತ ನಿವಾಸವಾಗಿದ್ದು ಇವ್ರಿಗೆ ಒಂದು ತಿಂಗಳಿಗೆ 5 ಲಕ್ಷ ಸಂಬಳ ಬರುತ್ತೆ. ಇದು ನಮ್ಮ ಭಾರತದಲ್ಲಿ ಹೈ ಪೊಸಿಷನ್ ಇರತಕ್ಕಂಥವರಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಕೊಡೋದು. ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ, ಉಚಿತ ವಿದ್ಯುತ್, ಸಾರಿಗೆ, ದೂರವಾಣಿ ಮತ್ತು ಕಚೇರಿ ನಿರ್ವಹಣೆಗೂ
ತಗಲುವ ಎಲ್ಲ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ. ಸಂವಿಧಾನವು ರಾಷ್ಟ್ರಪತಿಯವರಿಗೆ ನೀಡಿರುವ ಅಧಿಕಾರಗಳೆಂದರೆ ಕಾರ್ಯಾಂಗೀಯ ಅಧಿಕಾರ, ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಿಕ ಅಧಿಕಾರ, ಮಿಲಿಟರಿ ಅಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರ, ವಿವೇಚನಾಧಿಕಾರ. ಪ್ರಧಾನಮಂತ್ರಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತ ಸಂವಿಧಾನದ 74(1) ವಿಧಿಯು ರಾಷ್ಟ್ರಪತಿಗೆ ಸಲಹೆ ನೀಡಲು ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಮಂತ್ರಿಮಂಡಲವಿರುತ್ತದೆ ಎಂದು ತಿಳಿಸುತ್ತದೆ. 75(1) ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆಂದು ಹೇಳುತ್ತದೆ. ಆನಂತರ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲ ರಚನೆಯಾಗುತ್ತದೆ. ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಯ ಸ್ಥಾನಮಾನ ಕುರಿತು ಹೇಳುವ ಮಾತು ಅರ್ಥಪೂರ್ಣವಾಗಿದೆ. ಇವರ ಪ್ರಕಾರ ಪ್ರಧಾನಮಂತ್ರಿಯು ಸರ್ಕಾರದ ಕಡಾಣಿಯಂತಿರುತ್ತಾರೆ. ಆತನು ಸರ್ಕಾರದ ವ್ಯವಹಾರಗಳ ಪ್ರಮುಖ ಕಾರ್ಯನಿರ್ವಾಹಕನಾಗಿರುತ್ತಾನೆ. ಸರ್ಕಾರದ ರೀತಿ ನೀತಿಗಳ ರಚನೆ ಹಾಗೂ ಅವುಗಳನ್ನು ಜಾರಿಗೆ ತರುವ ಹೊಣೆಗಾರಿಕೆಯನ್ನು ವಾಸ್ತವಿಕವಾಗಿ ಹೊಂದಿರುವ ವ್ಯಕ್ತಿ ಪ್ರಧಾನಮಂತ್ರಿಯಾಗಿರುತ್ತಾನೆ. ಪ್ರಧಾನಮಂತ್ರಿಯ ನೇಮಕ. ಸಂವಿಧಾನದ 75(1) ವಿಧಿಯು ರಾಷ್ಟ್ರಪತಿ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆಂದು ತಿಳಿಸುತ್ತದೆ. ಭಾರತದ ಸಂವಿಧಾನವು ರಾಷ್ಟ್ರಪತಿ ಯಾವ ಆಧಾರದ ಮೇಲೆ ಪ್ರಧಾನಮಂತ್ರಿಯನ್ನು ನೇಮಕ ಮಾಡಬೇಕೆಂದು ತಿಳಿಸಿಲ್ಲವಾದರೂ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಿಸಲಾಗುತ್ತದೆ. ಪ್ರಧಾನಮಂತ್ರಿಯವರಿಗೆ ನೀಡಿರುವ ಸೌಲಭ್ಯಗಳು ಭತ್ಯೆ ಮತ್ತು ವೇತನ. ಪ್ರಧಾನಮಂತ್ರಿಯವರಿಗೆ ಮಾಸಿಕವಾಗಿ 2,80,000 ರುಗಳನ್ನು ವೇತನವಾಗಿ ಹಾಗೂ ಭತ್ಯೆ ಪಡೆಯುತ್ತಾರೆ. ಬಾಡಿಗೆ ರಹಿತ ಅಧಿಕೃತ ಬಂಗಲೆಯಲ್ಲಿ ವಾಸ, ಉಚಿತ ವಾಹನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯಗಳ ಜೊತೆಗೆ ಪ್ರಧಾನಿ ಸರ್ಕಾರದ ಮುಖ್ಯಸ್ಥನಾಗಿರುವುದರಿಂದ ಭದ್ರತಾ ವ್ಯವಸ್ಥೆಗಾಗಿ ವಿಶೇಷ ರಕ್ಷಣಾ ದಳದ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಅಧಿಕಾರಾವಧಿ ದ ಟರ್ಮ್ ಆಫ್ ಆಫೀಸ್. ಭಾರತ ಸಂವಿಧಾನವು ಪ್ರಧಾನಮಂತ್ರಿಯ ಅಧಿಕಾರಾವಧಿ ಅವರು ರಾಷ್ಟ್ರಪತಿಯವರ ವಿಶ್ವಾಸವನ್ನು ಹೊಂದಿರುವವರೆಗೆ ಮಾತ್ರ ಎಂದು ತಿಳಿಸುತ್ತದೆ. ಆದರೆ ಪ್ರಧಾನಮಂತ್ರಿ ಲೋಕಸಭೆಯ ವಿಶ್ವಾಸವನ್ನು ಹೊಂದಿರುವವರೆಗೆ ಅವರನ್ನು ರಾಷ್ಟ್ರಪತಿಯು ಅಧಿಕಾರದಿಂದ ತೆಗೆಯುವಂತಿಲ್ಲ. ಪ್ರಧಾನಮಂತ್ರಿಯು ಅಧಿಕಾರಾವಧಿ 5 ವರ್ಷಗಳು. ಲೋಕಸಭೆ ವಿಸರ್ಜನೆಗೊಂಡರೆ ಪ್ರಧಾನಮಂತ್ರಿ ತನ್ನ ಅಧಿಕಾರಾವಧಿ ಪೂರ್ಣಗೊಳ್ಳುವುದಕ್ಕೆ ಮೊದಲೇ ಅಧಿಕಾರದಿಂದ ನಿರ್ಗಮಿಸುತ್ತಾನೆ. ಆದುದರಿಂದ ಪ್ರಧಾನಿಯ ಅಧಿಕಾರಾವಧಿ ಲೋಕಸಭೆಯ ಅಧಿಕಾರಾವಧಿಯನ್ನು ಅವಲಂಬಿಸಿರುತ್ತದೆ. ಲೋಕಸಭೆಯಲ್ಲಿ ಅವಿಶ್ವಾಸ ಮಂಡನೆಯಾಗಿ ಮತದಾನ ನಡೆದು ಸೋಲುಂಟಾದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲವೇ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ಸರ್ಕಾರವನ್ನು ರಚಿಸುವುದು, ಸಂಪುಟದ ಗಾತ್ರದ ನಿರ್ಧಾರ, ಖಾತೆಗಳ ಹಂಚಿಕೆ, ಖಾತೆಗಳ ಪುನರ್ ವಿಂಗಡಣೆ, ಮಂತ್ರಿಗಳ ಮೇಲೆ ನಿಯಂತ್ರಣ, ಕ್ಯಾಬಿನೆಟ್ನ ನಾಯಕ, ಆಡಳಿತ ಪಕ್ಷದ ನಾಯಕ, ಲೋಕಸಭೆಯ ನಾಯಕ, ವಿವಿಧ ಇಲಾಖೆಗಳ ನಡುವೆ ಸಾಮರಸ್ಯ, ಸಚಿವರನ್ನು ಪದಚ್ಯುತಗೊಳಿಸುವುದು, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ, ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂಪರ್ಕ ಸೇತುವೆ, ನೇಮಕ ಅಧಿಕಾರ, ರಾಷ್ಟ್ರಪತಿಗೆ ಮುಖ್ಯ ಸಲಹೆಗಾರನಾದ ಪ್ರಧಾನಿ, ರಾಷ್ಟ್ರದ ಪ್ರತಿನಿಧಿ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು. ಹಾಗೆ ಇವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು.